ಹಲೋ ಮಕ್ಕಳೇ, ಪರೀಕ್ಷಾ ತಯಾರಿಯ 5ನೇ ವಿಡಿಯೋ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ತಿಳಿಸುವಂಥ ಒಂದು ವಿಡಿಯೋ. ಇದು ಕೂಡ ನಿಮಗೆ 2 ಅಂಕಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಇದರಲ್ಲಿ ಫಸ್ಟ್ ನೀವು ಭಾಳ ಸಲ ಎಕ್ಸಾಮ್ನಾಗ 1 ಮಾರ್ಕ್ಸಿಗೆ ಕೇಳಿದ್ದಾರೆ ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ಇದನ್ನು ನೀವು ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ವರ್ಗ ಸಮೀಕರಣದ ಆದರ್ಶ ರೂಪ ಅಂದಾಗ ax² + bx + c = 0. ಇದು ಭಾಳ ಸಲ ಬರೆದು ಪರ್ಫೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ವರ್ಗ ಸಮೀಕರಣ ಅಂದಾಗ ಇದರದ್ದು ಘಾತ ಡಿಗ್ರಿ ಎಷ್ಟದ? 2 ಅದ. ಹಾಗಾಗಿ ಅದರದ್ದು ಮೂಲಗಳ ಸಂಖ್ಯೆ ಎಷ್ಟಿರ್ತದೆ ಅಂದರೆ 2 ಮೂಲಗಳು ಬರ್ತವೆ ಇದಕ್ಕೆ. ಸೊ ಇಷ್ಟು ನಿಮಗೆ ಗೊತ್ತಿರ್ಬೇಕು. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಮತ್ತು ವರ್ಗ ಸಮೀಕರಣದ ಮೂಲಗಳು ಎಷ್ಟಿರ್ತವೆ ಅಂತಂದರೆ ಅದರದ್ದು ಡಿಗ್ರಿ ಎಷ್ಟಿರ್ತದೆ ಅಷ್ಟೇ ಮೂಲಗಳು ಇರ್ತವೆ. ಓಕೆ, ನೆಕ್ಸ್ಟ್ ಮೂಲಗಳ ಸ್ವಭಾವವನ್ನು ನಾವು ಕಂಡುಹಿಡಲಿಕ್ಕೆ ನಮ್ಮ ಹತ್ರ ಈ ಸೂತ್ರ ಇದೆ, b² - 4ac. ಇದನ್ನು ನಾವು ಏನಂತ ಕರಿತೀವಿ? ಶೋಧಕ ಅಂತ ಕರಿತೀವಿ. ಸೊ ಇದನ್ನು ಬಳಸ್ಕೊಂಡು ಮೂಲಗಳ ಸ್ವಭಾವವನ್ನು ಹೇಳ್ತೀವಿ. ಸ್ವಭಾವ ಅಂತಂದರೆ ವಾಸ್ತವ ಸಮ ಇರ್ತವೋ ಅಥವಾ ವಾಸ್ತವ ಸಂಖ್ಯೆಯಾಗಿದ್ದು ಬೇರೆ ಬೇರೆ ಮೂಲಗಳಿರ್ತವೋ ಅಥವಾ ಅದು ವಾಸ್ತವ ಸಂಖ್ಯೆನೇ ಆಗಿರಲ್ವೋ, ಈ ರೀತಿ 3 ಇದೆ. ಹೆಂಗೆ ಹೇಳ್ತೀವಿ ಅಂದರೆ, ಈಗ ನೀವು b² - 4ac ಕ್ಯಾಲ್ಕುಲೇಷನ್ ಮಾಡ್ತೀರಿ ಒಂದು ಸಮೀಕರಣ ತೊಗೊಂಡು, ನಿಮಗೆ ಅದ್ರ ಬೆಲೆ = 0 ಬಂತು ಅಂದರೆ ಆವಾಗ ನಾವು ವಾಸ್ತವ ಮತ್ತು ಸಮ ಅಂತ ಹೇಳ್ತೀವಿ. ಅದೇ b² - 4ac ಬೆಲೆ > 0ಕ್ಕಿಂತ ದೊಡ್ಡದು ಅಂದರೆ ಪ್ಲಸ್ ನಂಬರ್ ಬಂತು ಅಂತಂದರೆ ನಾವು ವಾಸ್ತವ ಮತ್ತು ಭಿನ್ನ ಅಂತ ಹೇಳ್ತೀವಿ. ಅದೇ ಚಿಕ್ಕದು 0ಕ್ಕಿಂತ ಚಿಕ್ಕದಾದ ಸಂಖ್ಯೆ ಅಂದರೆ ಮೈನಸ್ ನಂಬರ್ ಬಂತಂದ್ರೆ ನಾವೇನಂತ ಹೇಳ್ತೀವಿ? ಯಾವುದೇ ವಾಸ್ತವ ಮೂಲ ಹೊಂದಿರುವುದಿಲ್ಲ ಅಂತ ಹೇಳ್ತೀವಿ. ಸೊ ಈ 3 ಅಂಶಗಳನ್ನು ನೀವು ನೆನಪಿಟ್ಕೊಳ್ಬೇಕು. 1 ಮಾರ್ಕ್ಸ್ ಒಳಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಳಗೆ ಇವುಗಳನ್ನು ಕೇಳ್ತಾರೆ. ಇದು ನೋಡ್ಕೊಂಡು ಲೆಕ್ಕ ಮಾಡಿದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ನೋಡಿರಿ, x² + 6x + 9 = 0. ಸೊ ಇದು ವರ್ಗ ಸಮೀಕರಣ ಇದೆ. ಈ ವರ್ಗ ಸಮೀಕರಣದಲ್ಲಿ ಮೂಲಗಳ ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ನಾವೇನು ಮಾಡಬೇಕು? ಕೊಟ್ಟಂಥ ಒಂದು ಸಮೀಕರಣದಲ್ಲಿ ABC ಬೆಲೆಗಳನ್ನು ಬರ್ಕೋಬೇಕು. ಎ ಅಂತಂದರೆ x² ಬಾಜು ಇರ್ತಕ್ಕಂಥದ್ದು A, ಎಕ್ಸಿನ ಬಾಜು ಇರ್ತಕ್ಕಂಥದ್ದು B, ಮತ್ತು ಲಾಸ್ಟ್ ಏನು ನಂಬರ್ ಇರ್ತಲ್ಲ ಅದೇನಿರ್ತದೆ? C ಇರ್ತದೆ. ಸೊ ಎ ಬೆಲೆ ಏನು? x² ಬಾಜು ಏನೂ ಇಲ್ಲ ಅಂದರೆ 1. B ಬೆಲೆ x ಪಕ್ಕ ಇರೋದು, ಎಕ್ಸ್ನ ಸಹಗುಣಕ 6. C ಬೆಲೆ ಲಾಸ್ಟಲ್ಲಿರ್ತಕ್ಕಂಥ ಸಂಖ್ಯೆ ಎಷ್ಟಿದೆ? 9. ಸೊ ಯಾವುದೇ ಒಂದು ಸಮೀಕರಣ ಕೊಟ್ಟಾಗ ಫಸ್ಟ್ ನಾವು ABC ಬೆಲೆಗಳನ್ನು ಬರ್ಕೊಳ್ಬೇಕು. ಅದಾದಮೇಲೆ ಸೂತ್ರ ಇದೆ ನಮ್ಗೆ b² - 4ac ಬೆಲೆಯನ್ನು ಹಾಕೋಣ. B ಅಂದರೆ ಎಷ್ಟದ? 6 ಅದ ಸ್ಕ್ವಯರ್ -4 ಇಂಟು A ಅಂದರೆ ಎಷ್ಟದ? 1 ಇಂಟು C ಅಂದರೆ ಎಷ್ಟದ? 9. ಈಗ ನೆಕ್ಸ್ಟ್ ನೋಡ್ರಿ, 6² 6 2 ಸಲ 6 6 ಎಷ್ಟಾಗ್ತದೆ? 36 ಮೈನಸ್ ಅದ ಮೈನಸ್ಸು 4 9 ಎಷ್ಟಾಗ್ತದೆ? 36. 36 ಒಳಗೆ 36 ಕಳೆದ್ರೆ ಏನಾಗ್ತದೆ? 0. ಅಂದ್ರೆ ನಮ್ಮ ಉತ್ತರ ಎಷ್ಟು ಬಂತು? 0 ಬಂತು. ಉತ್ತರ 0 ಬಂದರೆ ಇದು. ಆವಾಗ ಏನು ಬರಿತೀವಿ ಅಂದರೆ ಮೂಲಗಳು ವಾಸ್ತವ ಮತ್ತು ಸಮ. ವಾಸ್ತವ ಮತ್ತು ಸಮ. ನಿಮ್ಮ ಉತ್ತರ ಒಂದು ವೇಳೆ 0 ಬಂದರೆ ಮೂಲಗಳು ಹೆಂಗಿರ್ತವೆ? ಮೂಲಗಳ ಸ್ವಭಾವ ಏನಾಗಿರುತ್ತೆ ಅಂದರೆ ವಾಸ್ತವ ಮತ್ತು ಸಮ. ಏನಂತ ಬರೀಬೇಕು? b² - 4ac = 0 ಬಂದದ್ದು ನಮಗೆ. ಸೊ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಬರಿಬೇಕು. ಓಕೆ, ಈಗ ಇಲ್ಲಿ ಇನ್ನೊಂದಿದೆ, ABC ಬೆಲೆ ಹೇಳಬೇಕು ನನಗೆ ನೀವು. ಎ ಬೆಲೆ ಏನಿದೆ? ಎಕ್ಸಿನ ಸಹಗುಣಕ ಎಕ್ಸ್ ಬಾಜು ಇರೋದು 1, ಏನೂ ಇಲ್ಲ ಅಂದರೆ 1. ಬಿ ಅಂದರೆ ಎಕ್ಸ್ ಪಕ್ಕ ಇರೋದು 7. ಸಿ ಅಂದರೆ ಕೊನೆಯಲ್ಲಿರ್ತಕ್ಕಂಥ ಸಂಖ್ಯೆ ಎಷ್ಟಿದೆ? 9. ಸೂತ್ರ ಹಾಕಬೇಕು, b² - 4ac. ಬಿ ಅಂದರೆ 7² - 4. ಎ ಅಂದರೆ 1. ಸಿ ಅಂದರೆ ಎಷ್ಟಿದೆ?
9. 7 ಸ್ಕ್ವೇರ್ 7 ಏಳಲೆ 49 ಮೈನಸ್ 4 9 36. ಸೊ ಇದರೊಳಗೆ ಕಳೆದ್ರೆ ಎಷ್ಟು ಉಳಿತದೆ ಅಂದರೆ 13 ಉಳಿಯುತ್ತೆ. ಸೊ 13 ಅಂತಕ್ಕಂಥದ್ದು 0ಕ್ಕಿಂತ ದೊಡ್ಡದಿದೆನಾ 0ಕ್ಕಿಂತ ಚಿಕ್ಕದಿದೆನಾ? ಸೊ 13 ಅನ್ನೋದು ದೊಡ್ಡದಿದೆ 0. ಈ ರೀತಿ ನಮ್ಮ ಉತ್ತರ 0ಕ್ಕಿಂತ ದೊಡ್ಡ ಸಂಖ್ಯೆ ಬಂತು ಅಂದರೆ ಏನು ಬರೀಬೇಕು? ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ, ವಾಸ್ತವ ಮತ್ತು ಭಿನ್ನ ಅಂತ ಬರೀಬೇಕು. ಇನ್ನೊಂದು ಮಾಡೋಣ. ಈಗ ನೋಡಿರಿ, ನನಗೆ ಬೆಲೆಗಳು ಹೇಳಬೇಕು ನೀವು. ಎ ಬೆಲೆ ಏನಿದೆ? ಎ ಏನಿದೆ? ಎಕ್ಸ್ ಬಾಜು ಇರೋದು ಎಕ್ಸ್ನ ಸಹಗುಣಕ, ಎಕ್ಸ್ ಸ್ಕ್ವೇರ್ನ ಸಹಗುಣಕ 2. ಬಿ ಬೆಲೆ ಎಕ್ಸ್ನ ಸಹಗುಣಕ ಎಷ್ಟಿದೆ? 3. ಸಿ ಬೆಲೆ ಎಷ್ಟಿದೆ? 7, ಕೊನೆಯಲ್ಲಿರ್ತಕ್ಕಂಥ ಸಂಖ್ಯೆ. ಮತ್ತು ಸೂತ್ರ ಹಾಕಬೇಕು. ಬಿ ಸ್ಕ್ವಯರ್ ಮೈನಸ್ 4ac. ಬಿ ಅಂತಂದರೆ ಇಲ್ಲಿ ಎಷ್ಟದ? 3 ಅದ. ಸೊ 3 ಸ್ಕ್ವಯರ್ ಮೈನಸ್ 4. ಎ ಅಂದರೆ 2, ಸಿ ಅಂದರೆ 7. ಸೊ 3 ಸ್ಕ್ವಯರ್ 3 3 ಎಷ್ಟಾಗ್ತದೆ? 9 ಮೈನಸ್ 4 2 8 8 7 56. 56ರೊಳಗೆ 9 ಹೋದರೆ ಎಷ್ಟು ಉಳಿತದ? 47. ಉಲ್ಟಾ ಕಳಿಲಿಗತ್ತಿರಲ್ಲ ಮೈನಸ್. ಸೊ 9ರಲ್ಲಿ ಮೈನಸ್ 56 ಕಳೆದ್ರೆ ಮೈನಸ್ 47. ಸೊ ಈ ಮೈನಸ್ 47 ಅಂತಕ್ಕಂಥ ಸಂಖ್ಯೆ 0ಕ್ಕಿಂತ ಚಿಕ್ಕ ಸಂಖ್ಯೆ ಆಗಿರ್ತದೆ. ಚಿಕ್ಕದಿದೆ 0. ಈ ರೀತಿ ಬಂತು ಅಂದರೆ ನಿಮಗೆ ಬರ್ತಕ್ಕಂಥ ಸಂಖ್ಯೆ 0 ಬಂತು ಅಂದರೆ ವಾಸ್ತವ ಮತ್ತು ಸಮ ಅಂತ ಹೇಳಬೇಕು. 0ಕ್ಕಿಂತ ದೊಡ್ಡ ಸಂಖ್ಯೆ ಪ್ಲಸ್ ನಂಬರ್ ಬಂತು ಉತ್ತರ ಅಂದರೆ ವಾಸ್ತವ ಮತ್ತು ಭಿನ್ನ ಅಂತ ಹೇಳಬೇಕು. ಒಂದು ವೇಳೆ ಮೈನಸ್ ನಂಬರ್ ಬಂದರೆ ಏನಂತ ಬರೀಬೇಕಂದ್ರೆ ಯಾವುದೇ ವಾಸ್ತವ ಮೂಲ ಹೊಂದಿರುವುದಿಲ್ಲ, ಯಾವುದೇ ವಾಸ್ತವ ಮೂಲ ಹೊಂದಿರುವುದಿಲ್ಲ ಅಂತ ಬರೀಬೇಕು. ಹೊಂದಿರುವುದಿಲ್ಲ ಅಂತ ಬರೀಬೇಕು. ಓಕೆ, ಅಂದರೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಹೇಳಲಿಕ್ಕೆ ನಾವು ಬಳಸುವಂಥ ಸೂತ್ರ ಈ ಸೂತ್ರವನ್ನು ಬಳಸ್ತೀವಿ. ಇದಕ್ಕೆ ನಾವು ಶೋಧಕ ಅಂತ ಕರಿತೀವಿ. ಸೊ ಶೋಧಕದ ಬೆಲೆ ಏನದ ನೋಡಿಕೊಂಡು ಮೂಲಗಳ ಸ್ವಭಾವ ಹೇಳ್ತೀವಿ. ಶೋಧಕದ ಬೆಲೆ ನಿಮಗೆ 0 ಬಂತು ಅಂತಂದರೆ ವಾಸ್ತವ ಮತ್ತು ಸಮ ಅಂತ ಬರೀತೀರಿ. ಶೋಧಕದ ಬೆಲೆ 0ಕ್ಕಿಂತ ದೊಡ್ಡದು ಬಂತು ಅಂದರೆ ಪ್ಲಸ್ ನಂಬರ್ ಬಂದು ಅಂದರೆ ವಾಸ್ತವ ಮತ್ತು ಭಿನ್ನ ಅಂತ ಬರೀತೀರಿ. ಶೋಧಕದ ಬೆಲೆ ನಿಮಗೆ 0ಕ್ಕಿಂತ ಚಿಕ್ಕದು ಬಂತು ಅಂದರೆ ಮೈನಸ್ ನಂಬರ್ ಬಂದರೆ ವಾಸ್ತವ ಮೂಲ ಹೊಂದಿಲ್ಲ. ಸೊ ಈ ರೀತಿ ನೀವು ಬರಿಬೇಕು. ಇನ್ನೊಂದು ಲೆಕ್ಕ ಇದೆ ಇಲ್ಲಿ. ಇನ್ನೊಂದು 2 ಲೆಕ್ಕ ಮಾಡಿಸಿ ಹೋಮ್ವರ್ಕ್ ಕೊಟ್ಬಿಡ್ತೀನಿ ನಿಮಗೆ. ಇಲ್ಲೊಂದು ಲೆಕ್ಕ ಇದೆ ನೋಡಿರಿ. ನನಗೆ ಎ ಬಿ ಸಿ ಬರಿಬೇಕಾ? ಎ ಹೇಳ್ರಿ ಫಸ್ಟ್ ಏನದ? ಎ ಸ್ಕ್ವೇರ್ ಬಾಜು ಇದ್ದಿದ್ದು 3. ಬಿ ಬೆಲೆ ಸೊ ಇಲ್ಲಿ ಎ ಸ್ಕ್ವೇರ್ ಬಾಜು ಇದ್ದಿದ್ದು ಏನು ಬರೆದ್ರಿ? 3 ಅಂತ ಬರೆದ್ರಿ. ಬಿ ಅಂದರೆ ಎ ಬಾಜು ಇದ್ದಂಥ ಸಂಖ್ಯೆ ಬೇಕು. ಇಲ್ಲ, ಇಲ್ಲಿ ಎ ಆ ಸಂಖ್ಯೆನೇ ಇಲ್ಲ, ಬರೀ ಡೈರೆಕ್ಟ್ ಕೊನೆಯ ಸಂಖ್ಯೆ ಇದೆ. ಸಿ ಅಷ್ಟೇ ಅದ. ಸೊ ಏನೂ ಇಲ್ಲ ಅಂದರೆ ಅದು 0 ಬರ್ಕೊಳ್ಬೇಕು. ಸಿ ಎಷ್ಟಿದೆ? ಕೊನೆಯದಾಗಿರ್ತಕ್ಕಂಥ ಸಂಖ್ಯೆ ಚಿಹ್ನೆ ಸಮೇತ ಬರ್ಕೋಬೇಕು, -4. ಎ ಬಿ ಸಿ 3 ಬೆಲೆಗಳ ಸಿಕ್ಕ ಮೇಲೆ ಸೂತ್ರ ಬರ್ಕೊಳ್ರಿ. ಬಿ ಸ್ಕ್ವಯರ್ ಮೈನಸ್ 4ac. ಬಿ ಅಂದರೆ ನಮಗದ್ರ ಬೆಲೆ ಇಲ್ಲ, 0 ಸ್ಕ್ವಯರ್ -4. ಎ ಅಂದರೆ 3, ಸಿ ಅಂದರೆ -4. ಸೊ 0 ಸ್ಕ್ವೇರ್ ಅಂದರೆ ಇದು ಹೋಗ್ಬಿಡ್ತದೆ ಫುಲ್. ಸೊ ಮೈನಸ್ ಏನಾಗ್ತದೆ? ಪ್ಲಸ್. 4 3 12, 12 4 48. ಸೊ 48 ಪ್ಲಸ್ 48 ಬಂತು, 0ಕ್ಕಿಂತ ದೊಡ್ಡದಿರ್ತದೆ. ಹಾಗಾಗಿ ಮೂಲಗಳು ಏನಂತ ಬರಿತೀರಿ? ವಾಸ್ತವ ಮತ್ತು ಭಿನ್ನ ಅಂತ ಬರಿತೀವಿ. ಅದೇ ರೀತಿ ಇಲ್ಲಿ ಇನ್ನೊಂದಿದೆ. ಎ ಏನಾಗ್ತದೆ ನೋಡ್ರಿ? ಎ ಅಂದರೆ ಪಿ ಸ್ಕ್ವೇರ್ ಬಾಜು ಇದ್ದಿದ್ದು ಏನೂ ಇಲ್ಲ, 1. ಇಲ್ಲಿ ಸಂಖ್ಯೆ ಅಷ್ಟೇ ಅದ, ಸಿ. ಬಿ ಇಲ್ಲ ಇಲ್ಲಿ ಕೂಡ. ಸೊ ಬಿ 0. ಸಿ ಅಂತಂದರೆ ಎಷ್ಟದ ನಿಮ್ಗೆ? 5. ಮತ್ತು ಅದೇ ಮಾಡಬೇಕು. ಬಿ ಸ್ಕ್ವಯರ್ ಮೈನಸ್ 4ac. ಬಿ ಸ್ಕ್ವೇರ್ ಅಂದರೆ 0 ಸ್ಕ್ವಯರ್ -4. ಎ ಅಂದರೆ 1, ಸಿ ಅಂದರೆ 5. ಮೈನಸ್ 4 5 ಎಷ್ಟಾಗ್ತದೆ? 20. -20 ಅಂದರೆ 0ಕ್ಕಿಂತ ಚಿಕ್ಕ ನಂಬರ್. ಏನಂತ ಬರಿತೀರಿ? ವಾಸ್ತವ ಮೂಲ ಹೊಂದಿಲ್ಲ. ವಾಸ್ತವ ಮೂಲ
ಹೊಂದಿಲ್ಲ ಅಂತ ಬರಿತೀವಿ. ಓಕೆ, ಸೊ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ಭಾಳ ಸಿಂಪಲ್ ಅದ. ಜಸ್ಟ್ ನೀವು b² - 4ac ಬೆಲೆ ನೋಡಬೇಕು. 0 ಬಂದಿತ್ತು ಅಂದ್ರೆ ವಾಸ್ತವ ಮತ್ತು ಸಮ, ಪ್ಲಸ್ ನಂಬರ್ ಬಂದಿತ್ತು ಅಂದರೆ ವಾಸ್ತವ ಮತ್ತು ಭಿನ್ನ, ಮೈನಸ್ ನಂಬರ್ ಬಂದರೆ ವಾಸ್ತವ ಮೂಲಗಳು ಹೊಂದಿಲ್ಲ ಅಂತ ಬರಿಬೇಕು. ಸೊ ನಿಮಗೆ ಪ್ರಾಕ್ಟೀಸ್ ಸಲುವಾಗಿ ಇಲ್ಲಿ ಒಂದು 8 ಲೆಕ್ಕನ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.